ಮುದ್ದೇಬಿಹಾಳ ಶಾಸಕರು ಎಣ್ಣೆ ಶಾಸಕರು ಎಬಿ ಪಾಟೀಲ್ ಆಕ್ರೋಶ ಹೊರಗಾಗ್ತಾರೆ ಅಂದ್ರೆ ಏನಾದ್ರು ಇವರಿಗೆ ಹಚ್ಚಿಡಬೇಕಂತ ವ್ಯವಸ್ಥೆ ಏನಾದ್ರು ಮೇಗಿನವ್ರು ಯಾರಾದ್ರು ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು ಎಂ ಬಿ ಪಾಟೀಲ್ರ ಮಂತ್ರಿ ಮಾಡಬಾರ್ದತ್ತಿತ್ತು. ಈಗ ಎಂ ಬಿ ಪಾಟೀಲ್ ಭಾಳ ಇದು ಆಗಬಾರ್ದಂತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನು ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ನಿನ್ನ ನಾ ಸೋಲಿಸ್ತೀನಿ, ನಾನು ಸೋಲಿಸ್ತೀನಿ. ಇವ್ರು ಯಾರೂ ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರೇ ಹೇಳೋದು ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂಥ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗಿಲ್ಲ. ಅದಕ್ಕೆ ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳ ಮುಂದೆ ಆಗ್ತಾರೆ. ರಾಜ್ಯದಲ್ಲಿ ಪೊಲೀಸ್ ಪರೀಕ್ಷೆಯನ್ನು ಗಲಾಟೆ ಆಯಿತು ಸರ್. ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಉಪವಾಸ ಕೂತ್ಕೊಂಡ್ರೆ ಲಾಠಿ ಚಾರ್ಜ್ ಆಗಿ ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗೆ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ದರು. ಅವರು ಒಂದು ಯಾವ ರೀತಿ ಅವರು ಒಳ್ಳೆಯ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೇನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದುಬಿಟ್ಟದೆ. ಬಂದು ಅವ್ರು ಏನು ಬಾಯಿಗೆ ಬಂದಿದ್ದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಆಗ್ತಾರೆ. ಇದು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಆಗ್ತಾರೆ ಗೊತ್ತಿಲ್ಲ ಸರ್. ವಿಜಯಪುರ ತಿಕೋಟ ಸೇರಿ ಹಾಸನ ಆ ಭಾಗದಲ್ಲಿ ಎಲ್ಲ ಕಡೆಯೂ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಭಾಳ ಗೊಂದಲಾಗಿದೆ. ನೋಡಿ, ಭಾಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಅವ್ರು ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರೇ ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡಲಿ. ಯಾರ್ಯಾರು ಅದಾರ, BJP ಯಾರು ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರು ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಇದ್ದಾರೆ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡಬೇಕು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್. ಅದು ಏನಾರ ಅವ್ರ ಬಳಿ ತಾಕತ್ತಿತ್ತಂದರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ ಸಾಮಾನ್ಯ ಯಾರು ಮೆರಿಟ್ ಅದಾರೋ ಅವ್ರಿಗೆ ಸಿಗಬೇಕು ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊತ ರೀತಿ ಅವ್ರು ಗೃಹ ಮಂತ್ರಿ ಕೆಲಸನೇ ಮಾಡ್ತಾಯಿಲ್ಲ, ಬರೀ ಪ್ರಚೋದನೆ ಅವರೇ ಪ್ರಚೋದನೆ ಮಾಡ್ಲಕತ್ತಾರೆ. ನೀವು ಉಪವಾಸಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ನಾನು ಅಂದ್ರೆ ಉಪವಾಸ ಕುಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ 10 ಜನ ಸಾಯಲಿ ಅನ್ನೋವಂಥದ್ದು ಭಾವನೆ ಇರುವಂಥವ್ರು ಒಬ್ಬರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆಯನ್ನು ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆಯ ಮಾತುಗಳು ಹೇಳಬೇಕು ಅದು ಹೇಳೋದು ಬಿಟ್ಟು ಹಿಂಗೆ ಹೇಳ್ಕೋದು ಕೂತ್ರೆ ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಇನ್ನೊಂದು ಸರ್, 2028 ವಾರ ಇದೆ ನೇರವಾಗಿ ಏನು ವಾರ ಅಲ್ಲಕ್ಕಿದೇನು ಭಾರತ ಪಾಕಿಸ್ತಾನ ವಾರ ಏನ್ರಿ? ಯಾರು ವಾರ ಮಾಡ್ಲಿಕ್ಕಾಗ್ತೈತಿ? MLAಗಳು ಅವ್ರದ್ದು ಇಂಡಿಯಾ ಒಳಗೆ ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಡದ ವಾರ ಮಾಡಿದ್ರು, MB ಪಾಟೀಲ್ ಬಂದು ವಾರ ಮಾಡಿದ್ರು, ಎಷ್ಟು ಭಾಷಣ ಮಾಡಿ ಹೋದರು. ಮತ್ತು ನಮ್ಮಲ್ಲಿ ಕಳ್ಳರು BJP ಉಳಿದ್ರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿ ಅವ ವಾರ ಮಾಡದ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳದಾರ, ಅವರು ವಾರ ಮಾಡಿದ್ರು. ಎಲ್ಲ ಲಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟೇನು ಓದ್ತಾರಲ್ಲ ಅದ್ರ ಮೇಲೆ ಅದು ವಾರ. ಅದು ಇವರೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತು 3 ತಿಂಗಳದಾಗ ರಿಪೇರಿ ಆಗಿ ಇಬ್ಬರು ಹಲ್ಲು ಕಚ್ಕೋತ ಫೋಟೋ ನೀವೇ ಹಾಕ್ತೀರಿ. ಯಶವಂತರಾವ್ MB ಪಾಟೀಲ್ ಹಲ್ಲು ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ, ಆಯ್ತಲ್ಲ.